ಲೇಔಟಲ್ಲಿ ಆಲ್ರೆಡಿ ಎಲೆಕ್ಟ್ರಿಸಿಟಿ ಸಪ್ಲೈ ರೆಡಿ ಇದೆ ಸರ್. 30 ಫೀಟ್ ಸಿಮೆಂಟ್ ರೋಡ್ ರೆಡಿ ಇದೆ ಸರ್. ಆಲ್ಮೋಸ್ಟ್ ಎಲ್ಲ ಪೈಪು ಕೊಟ್ಟು ನೀರಿಲ್ಲ ಅಂತ ಹೇಳ್ತಾರೆ, ಬಟ್ ನೋಡಿ ನಾವು ಪೈಪು ಕೊಟ್ಟು ನೀರು ಕೂಡ ಕೊಟ್ಟಿದ್ದೀವಿ ಸರ್. ಡಾಕ್ಯುಮೆಂಟ್ಸ್ ಏನೆಲ್ಲ ಇದೆ ಸರ್? ಡಾಕ್ಯುಮೆಂಟ್ಸ್ ಬಂದು ನಿಮಗೆ BMID ಅಪ್ರೂವ್ ಆಗಿರೋದು ನಿಮಗೆ 100% ಲೀಗಲ್ ಬರುತ್ತೆ ಸರ್. ಕಾಂಪೌಂಡ್ ಕೂಡ ಆಗಿದೆ ಸರ್. ಅಲ್ಲಿ ನೋಡಿ ಫುಟ್ಪಾತ್ ಕೂಡ ಆಗಿದೆ, ಟ್ರೇ ಲೈನ್ ಕೂಡ ಇದೆ ಸರ್. ಬಟ್ ನಾನು ಲೊಕೇಶನ್ ಬಂದು ನಿಮಗೆ ಮೈಸೂರು ರೋಡಿನ ಜಸ್ಟ್ 10 ಮಿನಿಟ್ಸ್ ಡ್ರೈವ್ ಸರ್. ವಿಡಿಯೋದಲ್ಲಿ ನಿಮಗೆ 2 ಲೇಔಟ್ ಅನ್ನು ತೋರಿಸ್ತೇವೆ. DC ಕನ್ವರ್ಷನ್ ಆಗಿರೋದ್ರಿಂದ ನಿಮಗೆ ತುಂಬ ಬೆಸ್ಟ್ ಅನ್ಸುತ್ತೆ ಸರ್. ಇವಾಗೆಲ್ಲ ರೆಡಿ ಆಗ್ತಿದೆ ಸರ್ ಲೇಔಟು. ಇವಾಗ ನಿಮಗೆ ಪ್ರೀ ಲಾಂಚಿಂಗ್ ಇರೋದ್ರಿಂದ ಆಫರ್ ಪ್ರೈಸಲ್ಲಿ ಕೊಡ್ತಾ ಇದೀವಿ ಸರ್. ಇವಾಗ ಮನೆ ಕಟ್ಸ್ಕೊಂಡ್ಬಿಡ್ಬೇಕಾ, ಬನ್ನಿ ನಾವೇ ಕಟ್ಸ್ಕೊಂಡ್ಬಿಡ್ತೀವಿ. ಯಾವುದೋ ಊರೊಳಗಿಲ್ಲ, ನಿಮಗೆಲ್ಲ ಅಕ್ಕಪಕ್ಕ ಸಿಟಿ ಒಳಗೆ ಇದೆ ಸರ್. ನಿಮಗೆ 12 ಲಕ್ಷಕ್ಕೆ ನಿಮಗೆ ಈ ತರ ಸುಂದರವಾದ ಮನೆ ಕಟ್ಟಿಸ್ಕೊಡ್ತೀವಿ ನಾವು. ಇದು ವಾಲ್ ಟೈಲ್ಸ್ ಕೂಡ ಹಾಕೊಟ್ಟಿದೀವಿ ನಾವು. ನಿಮಗೆ ಕಡಿಮೆ ಬಜೆಟ್ ಅಲ್ಲೇ ನಿಮ್ಮ ಮನೆ ಸೂಪರ್ ಆಗಿ ಕಾಣಿಸೋ ತರ ಮಾಡ್ಕೊಡ್ತೀವಿ ನಾವು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ನೋಮಿತ್. ಗೆಳೆಯರೆ, ತುಂಬಾ ಜನರು ಕಮೆಂಟ್ಸ್ ಮಾಡ್ತಿದ್ರು, ಸರ್ ಬೆಂಗಳೂರು ಸಿಟಿನಲ್ಲೇ ಇರುವಂತ ಸೈಟ್ಸ್ ನ ಬಗ್ಗೆ ಹೇಳಿ ಅಂತ. ಅದಕ್ಕಾಗಿ ಈ ವಿಡಿಯೋದಲ್ಲಿ ನಿಮಗೆ 2 ಲೇಔಟ್ ಅನ್ನು ತೋರಿಸ್ತೇವೆ. ಫಸ್ಟ್ ಲೇಔಟ್ ನೋಡೋದಾದ್ರೆ ಪ್ರೀ ಲಾಂಚಿಂಗ್ ಆಫರ್ ಪ್ರೈಸ್ ಅಲ್ಲಿ ನಿಮಗೆ ಸಿಗ್ತಾ ಇದೆ. ಸೆಕೆಂಡ್ ಲೇಔಟ್ ಅಲ್ಲಿ ನಿಮಗೆ ಕಂಪ್ಲೀಟ್ ಡೆವಲಪ್ಡ್ ಲೇಔಟ್ ಸಹಿತ ಇಲ್ಲಿ ನಿಮಗೆ ಸಿಗ್ತಾ ಇದೆ. 2 ಸಹಿತ ನಾವು ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಹಾಗೂ ಇದು ನಮ್ಮ ಬೆಂಗಳೂರಿನ ಸಿಟಿನಲ್ಲೇ ಇರೋದು. ನಮ್ಮ ಮೈಸೂರು ರೋಡ್ ಇದೆ ಅಲ್ವಾ, ಮೈಸೂರು ರೋಡಿಂದ ನಿಯರ್ ಬೈನೇ ಆಗುತ್ತೆ. ಇಲ್ಲಿನ ಸರ್ ಸಹಿತ ನಮ್ಮ ಜೊತೆಯಲ್ಲಿದ್ದಾರೆ, ರಘು ಸರ್ ಅಂತ. ಅವರೊಂದಿಗೆ ಸೇರಿ ನಾವು ಕಂಪ್ಲೀಟ್ ಮಾಹಿತಿ ನೋಡೋಣ ಹಾಗೂ ಸರ್ನ ವೆಲ್ಕಮ್ ಮಾಡೋಣ. ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ಸರ್ ಫಸ್ಟ್ ಆಫ್ ಆಲ್ ನಿಮ್ಮ ಕಂಪ್ನಿ ಬಗ್ಗೆ ಹೇಳಿ ಸರ್. ನಮ್ಮ ಕಂಪ್ನಿ ಬಂದು ಅಶೋಕ ರೇಡಿಯಸ್ ಅಂಡ್ ಕನ್ಸ್ಟ್ರಕ್ಷನ್ ಸರ್. ಅದು ಬಂದು ನಿಮಗೆ ಪ್ರಶಾನಗರದಲ್ಲಿ ಇರೋದು ನಮ್ಮ ಆಫೀಸ್ ಬಂದು. ನಿಮಗೆ ಇಲ್ಲಿ ಲೇಔಟ್ ವಿಸಿಟ್ ಮಾಡ್ತೀವಿ ಅಂದ್ರೆ ನಮ್ಮ ಆಫೀಸ್ ಇಂದಾನೆ ವಿಸಿಟಿಂಗ್ಸ್ ಮಾಡಬಹುದು ಸರ್. ಓಕೆ ಸರ್, ಈ ಒಂದು ಲೇಔಟ್ ನ ಎಕ್ಸಾಕ್ಟ್ ಲೊಕೇಶನ್ ಹೇಳಿ ಸರ್. ಎಕ್ಸಾಕ್ಟ್ ಲೊಕೇಶನ್ ಬಂದು ನಿಮಗೆ ಮೈಸೂರು ರೋಡಿನ ಜಸ್ಟ್ 10 ಮಿನಿಟ್ಸ್ ಡ್ರೈವ್ ಬಂದ್ರೆ ನಿಮಗೆ ದೊಡ್ಡಲ್ ಮರ ಸಿಗುತ್ತೆ, ಬಿಗ್ ಬೆನ್ ಎಂಟ್ರಿ ಸಿಗುತ್ತೆ. ಬಿಗ್ ಬೆನ್ ಎಂಟ್ರಿಯಿಂದ ನಿಮಗೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಲೇಔಟ್ ಮಾಡಿರೋ ಸರ್. ಅಕ್ಕಪಕ್ಕ ಎಲ್ಲ ಮನೆಗಳು ನೋಡ್ತಾ ಇರಬಹುದು ನೀವು. ಹೌದು, ಅಕ್ಕಪಕ್ಕನೂ ತುಂಬಾ ಮನೆ ಆಲ್ರೆಡಿ ರೆಡಿ ಆಗಿದಾವೆ. ಇದು ಸಹ ಡೆವಲಪ್ಮೆಂಟ್ ಆಗ್ತಾ ಇದೆ ಸರ್. ಇಲ್ಲಿ ನಿಮಗೆ ಟೋಟಲಿ ಎಷ್ಟು ಸೈಟ್ಸ್ ಅವೈಲೇಬಲ್ ಇದಾವೆ ಸರ್? 75 ಸೈಟ್ಸ್ ಇದೆ ಸರ್ ಇಲ್ಲಿ. ಓಕೆ, ಟೋಟಲ್ ಅವೈಲೇಬಲ್ ಇರೋದು ಸರ್? ಅವೈಲೇಬಲ್ ಒಂದು 50 ಸೈಟ್ಸ್ ಇರ್ಬೋದು ಸರ್. ಓಕೆ, ತುಂಬಾ ಪ್ರೀ ಲಾಂಚಿಂಗ್ ಇರೋದ್ರಿಂದ ತುಂಬಾ ಆಫರ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಪ್ರೈಸ್ ಆಗಿರ್ಬೋದು, ಅಮ್ಯುನಿಟೀಸ್ ಏನಿದೆ, ಕಂಪ್ಲೀಟ್ ಡೀಟೇಲ್ ನಾವು ಸ್ಟೆಪ್ ಬೈ ಸ್ಟೆಪ್ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಾಗಿ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಅಮ್ಯುನಿಟೀಸ್ ಏನೆಲ್ಲ ಇದೆ ಸರ್ ನಿಮ್ಮ ಸೈಟ್ ಅಲ್ಲಿ? ಸರ್ ಅಮ್ಯುನಿಟೀಸ್ ಬಂದು ನಿಮಗೆ ಫಸ್ಟ್ ಆಫ್ ಆಲ್ ಹೇಳ್ಬೇಕು ನೋಡಿ, ಅಲ್ಲೆಲ್ಲ ಮನೆಗಳು ತೋರಿಸಿ. ಆಕ್ಚುಲಿ ಮನೆಗಳೆಲ್ಲ ನಿಯರ್ ಬೈ ಆಗೋಗಿದೆ ಇವಾಗ. ಆಲ್ರೆಡಿ ಕಟ್ಟಿಸ್ತಾ ಇದ್ದಾರೆ. ಎಲ್ಲೋ ದೂರದಲ್ಲಿ ಇನ್ವೆಸ್ಟ್ ಮಾಡಿದಾರೆ, ಫೀಲ್ ಆಗೋದೇ ಇಲ್ಲ ನಿಮಗೆ. ಸೈಟ್ ನಿಮಗೆ ಬೆಂಗಳೂರು ಒಳಗೇನೆ ಇರೋದು ಸರ್ ಇದು. ಸುತ್ತಮುತ್ತ ಫುಲ್ ಮನೆ ಆಗಿದೆ, ವಾಸ ಇದ್ದಾರೆ ಸರ್. ಆಲ್ರೆಡಿ ಇಲ್ಲಿ ವಾಸ ಇದ್ದಾರೆ. ಅಂಡ್ ಇವಾಗ ಪ್ರೆಸೆಂಟ್ಲಿ ನಿಮಗೆ ನೋಡಿ ಇದೆ ಡ್ರೈನೇಜ್ ವರ್ಕ್ ಎಲ್ಲ ನಡೀತಾ ಇದೆ ಈಗ. ಆ ಕಡೆ ಎಲ್ಲ ವಾಟರ್ ಲೈನ್ಸ್, ಡ್ರೈನೇಜ್ ಲೈನ್ಸ್ ಆಗ್ತಾ ಇದೆ. ಮತ್ತೆ ಅಲ್ಲಿ ಬೋರ್ವೆಲ್ ಇದೆ ಆಲ್ರೆಡಿ. ಮತ್ತೆ ನಿಮಗೆ ಈಗ ಮೋರಿ ವರ್ಕ್ ಎಲ್ಲ ನಡೆದಿದೆ. ಇನ್ನು 1 ಮಂತ್ ಒಳಗಡೆ ಎಲ್ಲ ಕಂಪ್ಲೀಟ್ ಆಗೋಗುತ್ತೆ ಸರ್. ಎಲ್ಲ ರೆಡಿ ಆಗೋಗುತ್ತೆ. ಮತ್ತೆ ಸರ್ ಏನೆಲ್ಲ ಡೈಮೆನ್ಷನ್ ಅಲ್ಲಿ ಸೈಟ್ಸ್ ಇದಾವೆ ಸರ್ ಇಲ್ಲಿ? ಡೈಮೆನ್ಷನ್ ಬಂದ್ರೆ ನಿಮಗೆ 20-30, 30-40, 30-50 ಅಂಡ್ ನಿಮಗೆ 20-40 ಸಿಗುತ್ತೆ. ಮತ್ತೆ ವಾಟರ್ ಕನೆಕ್ಷನ್ ಅದೆಲ್ಲ ಯಾವ ತರ ಸರ್ ಎಲೆಕ್ಟ್ರಿಸಿಟಿ ಮಾಡ್ತಾ ಇದ್ದಾರೆ ಸರ್ ಇವಾಗ? ಎಲೆಕ್ಟ್ರಿಸಿಟಿ ನಿಮ್ಗೆಲ್ಲ ನಾರ್ಮಲಿ ಏನು ಪೋಲ್ಸ್ ಗಳು ಬರುತ್ತೆ, ಎಲೆಕ್ಟ್ರಿಸಿಟಿ ಲೈನ್ಸ್ ಗಳು ಬರುತ್ತೆ, ನಿಮ್ಗೆಲ್ಲ ಇಂಡಿವಿಜುವಲ್ ಕನೆಕ್ಷನ್ಸ್ ಬರುತ್ತೆ. ವಾಟರ್ ಲೈನ್ಸ್ ಆಗಿರ್ಬೋದು, ಡ್ರೈನೇಜ್ ಲೈನ್ಸ್ ಆಗಿರ್ಬೋದು, ಯಾವ್ದೇ ರೀತಿ ಮುಂದಿನ ಅವ್ರು ಮಾಡ್ಕೊಳ್ಳೋ ಅಂತ ಏನಿಲ್ಲ. ಈಗ ಆಲ್ರೆಡಿ ಮಾಡ್ತಾ ಇದೀವಿ ನಾವೇ. ಒಂದೇ ಮಂತ್ ಅಲ್ಲಿ ಕಂಪ್ಲೀಟ್ ಆಗೋಗುತ್ತೆ. ಯಾರೇ ಸೈಟ್ಸ್ ಅನ್ನ ತಗೊಳ್ಳಲು ನಿಯರ್ ಬೈ ಸ್ಕೂಲ್, ಕಾಲೇಜ್, ಹಾಸ್ಪಿಟಲ್ ಇದೆಯಾ ಇಲ್ವಾ ಅಂತ ನೋಡ್ತಾರೆ. ಸೊ ಇಲ್ಲಿ ನಿಯರ್ ಬೈ ಏನೆಲ್ಲ ಇದೆ ಸರ್? ಸರ್ ನಿಯರ್ ಬಂದು ನಿಮಗೆ ಇಲ್ಲಿ ನಿಮಗೆ LNR ಸ್ಕೂಲ್ ಇದೆ ಅಂಡ್ RNS ಸ್ಕೂಲ್ ಇದೆ. ಅಂಡ್ ಇನ್ನೊಂದು ಬಂದು ನಿಮಗೆ ಗವರ್ನಮೆಂಟ್ ಸ್ಕೂಲ್ಗಳೆಲ್ಲ ಆಲ್ಮೋಸ್ಟ್ ಹತ್ರನೇ ಇದೆ ಸರ್, ಸ್ಕೂಲ್ ಕಾಲೇಜಸ್ ಎಲ್ಲ. RR ಡೆಂಟಲ್ ಕಾಲೇಜ್ ಇದೆ ಅಂಡ್ ನಿಮಗೆ RR ಹಾಸ್ಪಿಟಲ್ ಕೂಡ ಇದೆ. ಮತ್ತೆ ಡಾನ್ ಬಾಸ್ಕೋ ಕೂಡ ನಿಯರ್ ಆಗಿದೆ ಸರ್ ನಿಮಗೆ. ನಿಯರ್ ಬೈ ಎಷ್ಟು ಕಿಲೋಮೀಟರ್ ಒಳಗಡೆ ಇದೆ? ಜಸ್ಟ್ ಒಂದು 5 to 6 ಕಿಲೋಮೀಟರ್ ಸರ್ ನಿಮಗೆ. ಮತ್ತೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಯಾವ ತರ ಸರ್? ಲೀಗಲ್ ಎಲ್ಲ ಯಾವ್ದು ಇರುತ್ತೆ? ಡಾಕ್ಯುಮೆಂಟ್ಸ್ ಬಗ್ಗೆ ಏನು ಮಾತಾಡೋಗಿಲ್ಲ, ಯಾಕಂದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ಲೀಗಲ್ ಇದೆ. 100% ಜೆನ್ಯೂನ್ ಡಾಕ್ಯುಮೆಂಟ್ಸ್. ಅಂಡ್ ನಿಮ್ಗೆ ಯಾವುದೇ ಲಾಯರ್ನ ಕರ್ಕೊಂಬಂದು ತೋರಿಸಿದ್ರು ಕೂಡ ನಿಮಗೆ 100% ಲೀಗಲ್ ಸಿಗುತ್ತೆ ಸರ್. ಅಂಡ್ ನಿಮಗೆ ಲೇಔಟ್ ಬಗ್ಗೆ ಹೇಳ್ಬೇಕು ಅಂದ್ರೆ ನಿಮ್ಗೆ ಈಗ ನೋಡಿ ಕಾಂಪೌಂಡ್ ಕೂಡ ಆಗ್ತಾ ಇದೆ ಅಲ್ಲಿ ಎಲ್ಲ ನಿಮಗೆ. ಹೌದು, ಫುಲ್ ಕಾಂಪೌಂಡ್ ಬರುತ್ತೆ ನಿಮಗೆ. ಇಲ್ಲಿ ನಿಮಗೆ ಆಫೀಸ್ ಕೂಡ ಇಲ್ಲೇ ಬರುತ್ತೆ ಸರ್. ನಿಮಗೆ DC ಕನ್ವರ್ಷನ್ ಆಗಿರೋದ್ರಿಂದ ನಿಮಗೆ ತುಂಬಾ ಬೆಸ್ಟ್ ಅನ್ಸುತ್ತೆ ಸರ್. ರೋಡ್ ಎಲ್ಲ ಎಷ್ಟು ಫೀಟ್ ಬರುತ್ತೆ ಸರ್? ಸರ್ ಟಾರ್ ರೋಡ್ ಬಂದು ನಿಮಗೆ 30 ಫೀಟ್ ಬರುತ್ತೆ ಸರ್ ನಿಮಗೆ. ಓಕೆ, ಇದನ್ನ 30 ಫೀಟ್ ಇಲ್ಲಿ ರೆಡಿ ಆಗ್ತಾ ಇದೆ. ಮತ್ತೆ ಸರ್ ಈಗ ಮೇನ್ ಅಂದ್ರೆ ಪ್ರೈಸ್ ಏನಾಗಿರುತ್ತೆ ಸರ್? ತುಂಬಾ ಜನ ಪ್ರೈಸ್ ಬಂದು ನಿಮಗೆ 2100 ರೂಪಾಯಿ ಇದೆ ಪರ್ ಸ್ಕ್ವೇರ್ ಫೀಟ್. 2100. ಹೌದು, ನಿಮ್ಮ ಚಾನಲಿಂದ ಬಂದ್ರೆ ನಿಮಗೆ ಇನ್ನೂ ಕಮ್ಮಿ ಮಾಡ್ಕೊಂಡ್ಬಿಡ್ತೀವಿ ಸರ್. ಎಸ್, ಇನ್ನೂ ನೆಗೋಷಿಯಬಲ್ ಇದೆ. ಹೌದು ಸರ್. ಓಕೆ, ಮತ್ತೆ ಸರ್ ಸ್ವಲ್ಪ ಹತ್ರ ಅಮೌಂಟ್ ಇರಲ್ಲ ಸ್ವಲ್ಪ ಜನರ ಹತ್ರ. ಸೊ ಅವ್ರಿಗೆ ಏನ್ ಫೆಸಿಲಿಟಿ, ಲೋನ್ ಏನಾದ್ರು ಇದೆಯಾ ಸರ್? ಖಂಡಿತ ಸರ್, ನಿಮಗೆ LIC ಕಡೆಯಿಂದ ಲೋನ್ ಆಗುತ್ತೆ. DC ಕನ್ವರ್ಷನ್ ಆಗಿರೋದ್ರಿಂದ LIC ಕಡೆಯಿಂದ ಲೋನ್ ಆಗುತ್ತೆ. ಅಪ್ ಟು 70% ಲೋನ್ ಆಗುತ್ತೆ ಸರ್ ಗ್ರಾಹಕರಿಗೆ. ಲೋನ್ ಸಹಿತ ಅವೈಲೇಬಲ್ ಇದೆ. ಫುಲ್ ಫೆಸಿಲಿಟೀಸ್ ಕೊಡ್ತಾ ಇದ್ದಾರೆ, ಆಲ್ ಇನ್ ಒನ್. ಮತ್ತೆ ಸರ್ ಸ್ವಲ್ಪ ಜನರು ಬುಕ್ಕಿಂಗ್ ಮಾಡ್ಬೇಕು
ಮಾಡ್ಬೇಕಂದ್ರೆ ಯಾವ ತರ ಮಾಡ್ಬೇಕು ಸರ್? ಸರ್ ಬುಕ್ಕಿಂಗ್ ಬಂದು ನಿಮಗೆ ಸೈಟ್ ನೋಡಿ ಸೈಟ್ ಇಷ್ಟ ಆಗಿ ಅವ್ರನ್ನ ಬ್ಲಾಕಿಂಗ್ ಮಾಡಿಕೊಡ್ತಾರೆ. ಜಸ್ಟ್ 10,000 ಕೊಟ್ಟು ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ಬೋದು ಅವರು. ಓಕೆ. ಆಫ್ಟರ್ ದ ಲೀಗಲ್ ನೀವು ರಿಮೈನಿಂಗ್ ಅಮೌಂಟ್ ಪೇಮೆಂಟ್ ಮಾಡಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೋದು. ಸರ್ ನಿಮಗೆ 3 ಮಂತ್ಸ್ವರೆಗೂ ಟೈಮ್ ಇರುತ್ತೆ. ಕ್ಯಾಶ್ ಇರೋರಿಗೆ 3 ಮಂತ್ಸ್ವರೆಗೂ ಟೈಮ್ ಇರುತ್ತೆ. ಓಕೆ. ನಿಮಗೆ ಲೋನ್ ಮುಖಾಂತರ ಹೋಗ್ತಾರೆ, ನಮ್ಮ ಕಡೆ ಲೋನ್ ಕೂಡ ಮಾಡಿಸ್ಕೊಂಡು ಕೊಡ್ತೀವಿ ಸರ್. ನೀವೇ ಮಾಡಿಸ್ಕೊಡ್ತೀರಾ? ನಮ್ಮ ಕಡೆ ಲೋನ್ ಮಾಡಿಸ್ಕೊಂಡು. ಅದ್ರ ಬಗ್ಗೆ ಅಂತೂ ಕಂಪ್ಲೀಟ್ ಮಾಹಿತಿ ಸಿಕ್ತು. ಈಗ ನೆಕ್ಸ್ಟ್ ಇನ್ನೊಂದು ಡೆವಲಪ್ಡ್ ಲೇಔಟ್ ಇದೆ ಅಂತ ಹೇಳಿದ್ರಲ್ಲ, ಸೊ ನೆಕ್ಸ್ಟ್ ಅಲ್ಲಿಗೆ ಕರ್ಕೊಂಡು ಹೋಗ್ತಾರಾ? ಅಲ್ಲಿಗೆ ಹೋಗೋಣ ಸರ್. ಎಸ್ ಗೆಳೆಯರೆ, ಬನ್ನಿ ಈಗ ಫುಲ್ಲಿ ಡೆವಲಪ್ಡ್ ಲೇಔಟ್ ಸಹಿತ ಈಗ ನೆಕ್ಸ್ಟ್ ಇವರದ್ದೇ ಆಗಿರುತ್ತೆ. ಅಲ್ಲಿಗೆ ಹೋಗಿ ಸಹಿತ ಕಂಪ್ಲೀಟ್ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಗೆಳೆಯರೆ, ಈಗ ಮತ್ತೊಂದು ಲೇಔಟ್ಗೆ ಬಂದಿದ್ದೇನೆ. ಸರ್ ಈ ಲೇಔಟ್ ಅಡ್ರೆಸ್ ಹೇಳಿ ಸರ್, ಎಲ್ಲಿ ಬರುತ್ತೆ ಎಕ್ಸಾಕ್ಟ್ ಲೊಕೇಶನ್? ಇದು ಲೇಔಟ್ ಬಂದು ನಿಮಗೆ ಜಸ್ಟ್ ಇವಾಗ ನಾನು ಪ್ರೀವಿಯಸ್ ಲೇಔಟ್ ತೋರಿಸೋನಲ್ಲ, ನೀವು ಜಸ್ಟ್ ನಿಮಗೆ 2 ಕಿಲೋಮೀಟರ್ ಸ್ವಲ್ಪ ಮುಂದೆ ಬಂದ್ರೆ ರೈಟ್ ಸೈಡ್ಗೆ ಸಿಗುತ್ತೆ ಸರ್. ಎಸ್. ಇದು ಬಂದು ನಿಮಗೆ ಚಂದ್ರಪ್ಪ ಸರ್ಕಲ್ ಇಂದ 500 ಮೀಟರ್ಸ್ಗೆ ಇರುತ್ತೆ ಸರ್. ಓಕೆ, ಇದು ಅಂತೂ ಫುಲ್ಲಿ ಡೆವಲಪ್ಡ್ ಇದೆ. ಇಲ್ಲೆಲ್ಲ ನೋಡ್ತಿರ್ಬೋದು, ಥಾರ್ ರೋಡ್ ಆಗಿದೆ, ಎಲೆಕ್ಟ್ರಿಸಿಟಿ ಆಗಿದೆ, ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಇದ್ರ ಬಗ್ಗೆ ಸಹಿತ ಮಾಹಿತಿ ತಿಳಿದುಕೊಳ್ಳೋಣ. ಸರ್ ಇದರಲ್ಲಿ ಅಮ್ಯುನಿಟೀಸ್ ಹೇಳಿ ಸರ್, ಏನೆಲ್ಲ ಇದೆ ಅಂತ? ಬನ್ನಿ ಸರ್, ತೋರಿಸ್ಕೊಂಡ್ಬಿಡ್ತೀನಿ. ಸರ್ ಅಮ್ಯುನಿಟೀಸ್ ಬಂದು ನೀವೇ ನೋಡಿ, ಅಲ್ಲಿ ನಿಮಗೆ ತೋರಿಸ್ಬೋದು. ನೀವು ಅಲ್ಲಿ ನಿಮಗೆ ಸ್ಟ್ರೀಟ್ ಲೈಟ್ ಆಗಿರ್ಬೋದು, ಮತ್ತೆ ಎಲೆಕ್ಟ್ರಿಕ್ ಲೈನ್ಸ್ ಆಗಿರ್ಬೋದು, ಓಕೆ, ಮತ್ತೆ ನಿಮಗೆ ಡ್ರೈನೇಜ್ ಲೈನ್ಸ್ ಆಗಿರ್ಬೋದು, ನಿಮಗೆ ವಾಟರ್ ಲೈನ್ಸ್ ಆಗಿರ್ಬೋದು, ಎಲ್ಲ ಕೂಡ ಕಂಪ್ಲೀಟ್ ಆಗಿದೆ ಸರ್ ನಮಗೆ ಇದರಲ್ಲಿ. ಎಸ್, ಫುಲ್ ರೆಡಿ ರೋಡ್ ಕೂಡ 30 ಫೀಟ್ ಇದೆ ನಿಮಗೆ. ಓಕೆ, ಎಷ್ಟು ಫೀಟ್ ಇದೆ ಸರ್ ರೋಡ್? 30 ಫೀಟ್ ರೋಡ್ ಸರ್. ಓಕೆ, ಮತ್ತೆ ಫುಟ್ಪಾತ್ ಎಷ್ಟಿದೆ ಸರ್? ಫುಟ್ಪಾತ್ ಕೂಡ ನಿಮಗೆ 5 ಫೀಟ್ಸ್ ಬಿಡ್ತಾರೆ ಸರ್ ಆ ಕಡೆ ಈ ಕಡೆ. ಓಕೆ, ಇಲ್ಲಿ ನೋಡ್ತಿರ್ಬೋದು. ಎಕ್ಸ್ಟ್ರಾ ನಿಮ್ಗೆ ಅಂದ್ರೆ ನಿಮಗೆ 40 ಫೀಟ್ ಲೆಕ್ಕಾಚಾರ ಸರ್. ಎಸ್ ಸರ್, ಇಲ್ಲಿ ಎಷ್ಟು ಸೈಟ್ ಅವೈಲೇಬಲ್ ಇದೆ ಸರ್? ಇದರಲ್ಲಿ ನಿಮಗೆ ಆಲ್ಮೋಸ್ಟ್ ಒಂದು 60 ಸೈಟ್ಸ್ ಅವೈಲೇಬಲ್ ಸಿಗುತ್ತೆ ಈಗ ಸದ್ಯಕ್ಕೆ. ಓಕೆ, ಏನೆಲ್ಲ ಡೈಮೆನ್ಷನ್ ಸರ್ ಇಲ್ಲಿ? ಡೈಮೆನ್ಷನ್ ಬಂದು ನಿಮಗೆ 30-40 ಇದೆ, 30-50 ಇದೆ, ಆಟ್ ಸೈಟ್ಸ್ ಇದೆ, ಕಾರ್ನರ್ ಸೈಟ್ಸ್ ಇದೆ, ಈಸ್ಟ್ ಫೇಸಿಂಗ್ಸ್ ಇದೆ, ಎಲ್ಲ ಸೈಟ್ಸ್ ಕೂಡ ಸಿಗುತ್ತೆ ಸರ್. ಸರ್ ನಿಮಗೆ ಮ್ಯಾನುವಲ್ ಇದೆ ನಿಮಗೆ ಇಲ್ಲಿ. ಡ್ರೈನೇಜ್ ಲೈನ್ ನಿಮಗೆ ನೋಡಿ, ಡ್ರೈನೇಜ್ ಲೈನ್ ಬಂದು ನಿಮಗೆ ಇಲ್ಲಿ ಆಲ್ರೆಡಿ ನಾವು ಕನೆಕ್ಷನ್ ಕೊಟ್ಬಿಟ್ಟಿದ್ದೀವಿ. ಹೌದು, ಅವ್ರೇನು ಬಂದು ಜಸ್ಟ್ ಮನೆ ಕಟ್ಕೊಳೋದಷ್ಟೇ. ಮತ್ತೆ ವಾಟರ್ ಲೈನ್ಸ್ ಕೂಡ ಇದೆ, ನೋಡ್ಬೋದು ನೀವು. ಎಸ್, 24/7 ವಾಟರ್ ಸಿಗುತ್ತೆ ಸರ್. 24/7 ವಾಟರ್ ಸಪ್ಲೈ ಇದೆ ನಿಮ್ಗೆ. ಅಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ವಾಟರ್ದು ನಿಮಗೆ ಟ್ಯಾಂಕ್ ಕೂಡ ಕಾಣ್ತಾ ಇದೆ ಅಲ್ಲಿ. ಹೌದು, ವಾಟರ್ ಟ್ಯಾಂಕ್ ಇದೆ. ಹೌದು ಸರ್. ಮತ್ತೆ ನಿಯರ್ ಬೈ ಏನೆಲ್ಲ ಇದೆ ಸರ್ ಇಲ್ಲಿ? ನಿಯರ್ ಬೈ ಬಂದು ನಿಮಗೆ ಇಸ್ರೋ ಲೇಔಟ್ ಇದೆ, ನಿಮಗೆ ಚಂದ್ರಪ್ಪ ಸರ್ಕಲ್ ಹತ್ರ ಆಗುತ್ತೆ, ತಾವರೆಕೆರೆ ಮೇನ್ ರೋಡ್ ಹತ್ರ ಆಗುತ್ತೆ. ಅಂದ್ರೆ ನಿಮ್ಗೆ ಈಗ ಮೈಸೂರು ರೋಡಿಂದ ನಿಮ್ಗೆ ಆಲ್ಮೋಸ್ಟ್ ತಾವರೆಕೆರೆವರೆಗೂ ನಿಮಗೆ 4,000 ಎಕರೆಯಲ್ಲಿ ಈಗ BDA ಸೈಟ್ಸ್ ಕೆಂಪೇಗೌಡ ಲೇಔಟ್ ಆಗ್ತಾ ಇದೆ ನಿಮಗೆ. ಓಕೆ, ಹೌದು ಸರ್. ಎಸ್ ಸರ್, ನಿಯರ್ ಬೈ ಎಲ್ಲವೂ ಸಹ ಸ್ಕೂಲ್ ಕಾಲೇಜಸ್ ಇದಾವೆ. ಕಾಲೇಜಸ್ ಕೂಡ ಇದೆ. ಅವಾಗಲೇ ಹೇಳ್ದಂಗೆ ನಿಮಗೆ ಪ್ರೀವಿಯಸ್ ಲೇಔಟ್ ಅಲ್ಲಿ ಶೂಟ್ ಮಾಡ್ದಲ್ಲ, ಸೇಮ್ ಅದೇ ಪ್ರೈಮ್ ಲೊಕೇಶನ್ ಇರೋದ್ರಿಂದ ನಿಯರ್ ಬೈ ಸೇಮ್ ಸ್ಕೂಲ್ ಸೇಮ್ ಇದೆಲ್ಲ ನಿಮ್ಗೆ ಹತ್ರ ಬರುತ್ತೆ. ಮತ್ತೆ ಸರ್ ಲೀಗಲ್ ಅಂದ್ರೆ ಏನೆಲ್ಲ ಡಾಕ್ಯುಮೆಂಟೇಶನ್? ನಿಮಗೆ BMRD ಅಪ್ರೂವ್ಡ್ ಸರ್ ಇದು ಆಕ್ಚುಲಿ. ಓಕೆ, BMRD ಅಪ್ರೂವ್ಡ್ ಲೇಔಟ್. ನಿಮಗೆ ಇಂಡಿವಿಜುವಲ್ ಈ ಖಾತಾ ಬರುತ್ತೆ ನಿಮಗೆ. ಬ್ಯಾಂಕ್ ಲೋನ್ ನಿಮಗೆ ನ್ಯಾಷನಲೈಸ್ ಬ್ಯಾಂಕ್, ಎನಿ ನ್ಯಾಷನಲೈಸ್ ಬ್ಯಾಂಕ್ ನಿಮಗೆ ಲೋನ್ ಆಗುತ್ತೆ ಸರ್. ಎಸ್ಪೆಷಲಿ ಲೋನ್ ಫೆಸಿಲಿಟಿನೂ ಇಲ್ಲಿ ಇಟ್ಟೆ. ಹೌದು ಸರ್, ಖಂಡಿತ. ಮತ್ತೆ ಯಾವ ಫೇಸಿಂಗ್ ಅಲ್ಲಿ ಸೈಟ್ಸ್ ಎಲ್ಲ ಸಿಗಬಹುದು ಸರ್? ನಿಮಗೆ ಈಸ್ಟ್ ಇದೆ, ವೆಸ್ಟ್ ಇದೆ, ನಾರ್ತ್ ಸೈಡ್ಸ್ ಗಳಲ್ಲಿದೆ. ಓಕೆ, ಅಲ್ಲಿ ನೋಡ್ಬೋದು ನೀವು, ನಾರ್ತ್ ಸೈಡ್ಸ್ ಗಳಿದೆ. ಇದೆಲ್ಲ ವೆಸ್ಟ್ ಫೇಸಿಂಗ್ ಬರುತ್ತೆ, ಆ ಕಡೆ ಎಲ್ಲ ಈಸ್ಟ್ ಇದೆ. ಅವೈಲೇಬಲ್ ಎಲ್ಲ ಸೈಟ್ಸ್ ಕೂಡ ಇದೆ ಸರ್. ಇದು ಕೂಡ ಈಸ್ಟ್ ಫೇಸಿಂಗ್ ಸೈಟ್ಸ್ ಗಳೇ ಸರ್ ಇದೆಲ್ಲ. ಓಕೆ, ಈ ತರ ನಿಮಗೆ ಯಾವ ಫೇಸಿಂಗ್ ಅಲ್ಲಿ ಬೇಕು ನೋಡಿ ಆ ಫೇಸಿಂಗ್ ಅಲ್ಲಿ ಅವೈಲೇಬಲ್ ಇದೆ. ಮತ್ತೆ ಇಲ್ಲಿ ನಿಯರ್ ಬೈ ಮನೆನೂ ಎಲ್ಲ ಕಟ್ಕೊಂಡಿದಾರಲ್ಲ ನೋಡಿ ಸರ್, ಅಲ್ಲಿ ಮನೆ ಕಟ್ಟಿದ್ದಾರೆ ಇಲ್ಲಿ. ಹೌದು, ಅದು ಕೂಡ ಅಪ್ರೂವ್ಡ್ ಸೈಟ್. ಅಕ್ಕಪಕ್ಕ ನೋಡಿ, ಅದು ಕೂಡ ಲೇಔಟ್ ಆಗ್ತಾ ಇದೆ ಅಲ್ಲಿ. ಓಕೆ, ಇದೆಲ್ಲ ಲೇಔಟ್ಸ್ ಗಳಿರೋದ್ರಿಂದ ನೋಡಿ, ಹಿಂದೆಗಡೆ ಕೂಡ ಲೇಔಟ್ ಇದೆ. ಹೌದು, ನಿಯರ್ ಬೈನು ಮನೆ ಕಟ್ಟಿ ವಾಸವಾಗಿದ್ದಾರೆ ಇರ್ಬೋದು ಸರ್. ಮತ್ತೆ ಇಲ್ಲೇನು ಸಹ ಈಗಲೇ ಬೇಕಂದ್ರೆ ಮನೆ ಕಟ್ಕೊಂಡು ಇರ್ಬೋದಲ್ಲ? ಕಟ್ಕೋಬಹುದು ಸರ್. ನಿಮ್ಗೆ ಎಲ್ಲ ಫೆಸಿಲಿಟಿ ಇದೆ. ಫೆಸಿಲಿಟೀಸ್ ನಮ್ಮ ಕಡೆ ಕನ್ಸ್ಟ್ರಕ್ಷನ್ಸ್ ಕೂಡ ಇರೋದ್ರಿಂದ ನಿಮಗೆ ಮನೆ ಕೂಡ ಕಟ್ಕೊಳ್ಬಹುದು ಸರ್. ಓಕೆ, ನಿಮ್ಮ ಸಹಾಯದಿಂದಾನೇ ನೀವು ಮನೆ ಕಟ್ಟಿಸ್ತಾ ಕೊಡ್ತೀರಾ? ಖಂಡಿತ. ಈ ಒಂದು ಲೇಔಟ್ ಸಹಿತ ನೀವು ನೋಡಿದ್ರೆ ತುಂಬಾನೇ ಬೆಸ್ಟ್ ಆಗಿರುತ್ತೆ, ಫುಲ್ಲಿ ಡೆವಲಪ್ಡ್ ಆಗಿರುತ್ತೆ, ಹಾಗೂ ಲಿಮಿಟೆಡ್ ಸೈಟ್ಸ್ ಇದೆ. ಬೇಗನೆ ವಿಸಿಟ್ ಮಾಡಿ ನೀವು ಬುಕ್ ಮಾಡ್ಕೊಳ್ಬಹುದು. ಸರ್ ಈ ಒಂದು ಸೈಟ್ಸ್ ಅಲ್ಲಿ ಏನ್ ಪ್ರೈಸ್ ರೇಂಜ್ ನಡೀತಾ ಇದೆ ಸರ್? ಸರ್ 2,050 ರೂಪಾಯಿ ಇದೆ ಸರ್ ನಿಮಗೆ. ಓನ್ಲಿ 2,050 rupees ಅಲ್ಲಿ ನಡೀತಾ ಇದೆ. 2050 ಸಿಗುತ್ತೆ ನಿಮಗೆ. ಓಕೆ, ಪರ್ ಸ್ಕ್ವೇರ್ ಫೀಟ್. ಮತ್ತೆ ಸರ್ ಸ್ವಲ್ಪ ಹತ್ರ ಅಮೌಂಟ್ ಇರಲ್ಲ ಜನರ ಹತ್ರ, ಅವ್ರಿಗೆ ಏನ್ ಫೆಸಿಲಿಟಿ ಇದೆ ಸರ್? ಸ್ವಲ್ಪ ನೆಗೋಷಿಯಬಲ್ ಕೂಡ ಮಾಡ್ಕೊಂಡು ಕೊಡೋಣ ಸರ್. ಮತ್ತೆ ಲೋನ್ ಫೆಸಿಲಿಟಿನೂ ಇದೆ ಅಲ್ವಾ? ಲೋನ್ ಬಂದು ನಿಮಗೆ ನ್ಯಾಷನಲೈಸ್ ಬ್ಯಾಂಕ್, ಎನಿ ನ್ಯಾಷನಲೈಸ್ ಬ್ಯಾಂಕ್ ಲೋನ್ ಆಗುತ್ತೆ. ತೊಂದರೆ ಏನಿಲ್ಲ ನಿಮಗೆ. BMRD ಅಪ್ರೂವ್ಡ್ ಆಗಿರೋದ್ರಿಂದ ಎಲ್ಲಾ ಬ್ಯಾಂಕ್ ಲೋನ್ ಆಗುತ್ತೆ ಸರ್. ಇಲ್ಲಿ ಸೈಟ್ಸ್ ಅನ್ನ ತಗೊಂಡ್ರೆ ಫ್ಯೂಚರ್ ಯಾವ ತರ ಇರುತ್ತೆ ಸರ್? ಮುಂದೆ ಪ್ರಾಫಿಟೇಬಲ್ ಆಗುತ್ತಾ ಸರ್? ಖಂಡಿತ ಸರ್. ರೀಸೇಲ್ ಕೂಡ ಮಾಡ್ಕೊಳ್ಬಹುದು. ರೀಸೇಲಿಂಗ್ ಆಪ್ಷನ್ಸ್ ಗಳಿರುತ್ತೆ ಇಲ್ಲೆಲ್ಲ ನಿಮಗೆ. ಅದರ್ವೈಸ್ ನೀವೇ ಬಿಲ್ಡ್ ಮಾಡ್ಕೊಳ್ತೀರಾ, ಕಟ್ಕೊಳ್ಬಹುದು. ತೊಂದ್ರೆ ಇಲ್ಲ. ಮನೆಗಳು ಆವಾಗಲೇ ತೋರಿಸ್ದಂಗೆ ಮನೆಗಳೆಲ್ಲ ಹತ್ರ ಇದೆ. ಅವರು ಕೂಡ ಎಲ್ಲ ಸಿಟಿಯಿಂದನೇ ಬಂದು ಇಲ್ಲಿ ವಾತಾವರಣ ಎಲ್ಲ ನೋಡಿ ಇರೋದು ಸರ್. ಸಿಟಿಲೆಲ್ಲ ಅಷ್ಟು ಜಂಜಾಟ ಇರುತ್ತಲ್ಲ, ಇಲ್ಲಿ ಆಲ್ಮೋಸ್ಟ್ ಒಂದು ಪೀಸ್ಫುಲ್ ಮೈಂಡ್ ಇರುತ್ತೆ ಸರ್ ಇಲ್ಲಿ ಬಂದು. ಓಕೆ, ಮತ್ತೆ ಒಂದು 2-3 ವರ್ಷದಲ್ಲಿ ಒಳ್ಳೆ ರೇಟ್ಗೆ ರೇಟಿಗೆ ಸೇಲ್ ಮಾಡ್ಬೋದು ಸರ್. ಹೌದು. ಓಕೆ, ಒಂದು ಬೆಸ್ಟ್ ಆಗಿರುತ್ತೆ. ಸ್ಕ್ರೀನ್ ಮೇಲೆ ನಂಬರ್ ಇದೆ, ನೀವು ಸಹ ಕಾಲ್ ಮಾಡಿ ಈಸಿಲಿ ಬುಕಿಂಗ್ ಮಾಡ್ಕೊಳ್ಬಹುದು ಸರ್. ಮತ್ತೆ ನೀವೇ ಮನೆನೂ ಕನ್ಸ್ಟ್ರಕ್ಷನ್ ಮಾಡಿ ಕೊಡ್ತೀನಂದ್ರಿ, ಯಾವ ತರ ಮನೆ ಕಟ್ಟಿದ್ದೀರಾ ಸರ್ ನೀವು? ನೋಡಿ, ನಮ್ಮ ಇಲ್ಲಿ ಮನೆ ಕಾಣ್ತಾ ಇರ್ಬೋದು ನಿಮಗೆ. ಓಕೆ, ಇದ್ರ ಬಗ್ಗೆ ಎಲ್ಲ ಫುಲ್ ಡೀಟೇಲ್ ಆಗಿ ನಮ್ಮ ಇಂಜಿನಿಯರ್ ಇದ್ದಾರೆ, ಅವರೇ ನಿಮ್ಗೆ ತಿಳ್ಸ್ಕೊಂಬೋದು. ಎಸ್ ಸರ್, ನಮಸ್ತೆ ಸರ್. ನಮಸ್ತೆ ಸರ್. ಎಸ್ ಸರ್, ಹೇಳಿ ಸರ್, ಏನ್ ಬಜೆಟ್ ಅಲ್ಲಿ ಕಟ್ಟಿದ್ದೀರಾ, ಏನ್ ಸ್ಕ್ವೇರ್ ಫೀಟ್ ಅಲ್ಲಿ ಕಟ್ಟಿದ್ದೀರಾ? ಸರ್, ಇದು ಬಂದ್ಬಿಟ್ಟು ಡೈಮೆನ್ಷನ್ 20-30 ಇರೋದು. ಓಕೆ, ನಾವು ಇದನ್ನ 12 ಲಕ್ಷ ಕಟ್ಕೊಡ್ತಾ ಇದೀವಿ. ಬರೀ 12 ಲಕ್ಷಕ್ಕೆ? ಹೌದು ಸರ್. ಏನೆಲ್ಲ ಇದೆ ಸರ್? ಎಲ್ಲ ನಿಮ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಬನ್ನಿ ಸರ್. ಮನೆ ನೋಡೋಣ. ನೋಡಿ, ಇದು ಬಂದ್ಬಿಟ್ಟು ಪಾರ್ಕಿಂಗ್ ಸ್ಪೇಸ್. ಇಲ್ಲೆಲ್ಲ ಪಾರ್ಕಿಂಗ್ ಟೈಲ್ಸ್ ಹಾಕೊಟ್ಟಿದೀವಿ. ಇದು ಬಂದ್ಬಿಟ್ಟು ಸ್ಟೇರ್ ಕೇಸ್. ನಿಮ್ಗೆ
ಗ್ರಾನೈಟ್ಸ್ ಬರುತ್ತೆ ಸ್ಟೇರ್ ಕೇಸ್ಗೆ. ಓಕೆ, ಇದು ವಾಲ್ ಟೈಲ್ಸ್ ಕೂಡ ಹಾಕೊಟ್ಟಿದೀವಿ ನಾವು. ನಿಮಗೆ ಕಡಿಮೆ ಬಜೆಟ್ ಅಲ್ಲೇನೆ ನಿಮ್ಮ ಮನೆ ಸೂಪರ್ ಆಗಿ ಕಾಣಿಸೋ ತರ ಮಾಡ್ಕೊಡ್ತೀವಿ ನಾವು. ಓಕೆ, ಮತ್ತೇನೆಲ್ಲ ಇದೆ ಸರ್ ಮನೆ ಒಳಗಡೆ? ಮನೆಗೆ ನಾವು ಮೇನ್ ಡೋರ್ ಬಂದ್ಬಿಟ್ಟು ನೋಡಿ ಟೀ ಕುಡ್ ಹಾಕಿಸ್ಕೊಟ್ಟಿದೀವಿ. ಓಕೆ, ಟೀ ಕುಡ್ ಅಲ್ಲಿ ತುಂಬಾನೇ ಬೆಸ್ಟ್ ಆಗಿದೆ. ಎಸ್ ಸರ್. ಈಗ ಒಳಗಡೆ ಬಂದ್ರೆ ನೀವು ಒಳಗಡೆ ಎಲ್ಲ ಗ್ರಾನೈಟ್ ಹಾಕ್ಸ್ಕೊಟ್ಟಿದೀವಿ. ಇದು ಹಾಲ್ ಇದೆ ಸರ್? ಹೌದು ಸರ್, ಇದು ಬಂದ್ಬಿಟ್ಟು ಹಾಲ್. ಓಕೆ, ಇದು ನಿಮ್ಗೆ ಗ್ರಾನೈಟ್ ಹಾಕ್ಸ್ಕೊಟ್ಟಿದೀವಿ. ಇದು ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಪೂಜಾ ರೂಮ್. ಹೌದು, ಪೂಜಾ ರೂಮ್ ನೋಡ್ತಾ ಇರ್ಬೋದು. ಎಲ್ಲ ವಾಲ್ ಟೈಲ್ಸ್ 7 feet ವರೆಗೂ ಬರುತ್ತೆ. ಅದಾದ್ಮೇಲೆ ಕಿಚನ್ ಕೂಡ 7 feet ವರೆಗೂ ವಾಲ್ ಬರುತ್ತೆ, ವಾಲ್ ಟೈಲ್ಸ್ ಬರುತ್ತೆ ನಿಮ್ಗೆ. ಓಪನ್ ಕಿಚನ್ ಆಗಿರುತ್ತೆ. ಹೌದು, ಓಪನ್ ಕಿಚನ್ ಈಗ ಟ್ರೆಂಡ್ ನಡೀತಾ ಇರೋದೇ ಓಪನ್ ಕಿಚನ್ ಅಂತ. ಹೌದು, ಅದಕ್ಕೋಸ್ಕರ ಓಪನ್ ಕ್ಲೈಂಟ್ ರಿಕ್ವೈರ್ಮೆಂಟ್ ಮೇಲೆ ನಾವು ಓಪನ್ ಕಿಚನ್ ಮಾಡ್ಕೊಟ್ಟಿದೀವಿ. ಹಾ ಸರ್. ಇದು ಬಂದ್ಬಿಟ್ಟು ನೋಡ್ಬೋದು ನೀವು, ಇದು ಬಂದ್ಬಿಟ್ಟು ಬೆಡ್ರೂಮ್. ಓಕೆ, 1 BHK ಇದೆ ಸರ್ ಇದು? ಹಾ, ಇದು 1 BHK ಗ್ರೌಂಡ್ ಫ್ಲೋರ್ 20-30 ಡೈಮೆನ್ಷನ್ ಆಗಿರೋದ್ರಿಂದ ನಾವು 1 BHK ಮಾಡಿದೀವಿ. ಓಕೆ, ಇದು ಬಂದ್ಬಿಟ್ಟು ಬಾತ್ರೂಮ್ ನಿಮ್ಗೆ. ಎಸ್, ಈ ತರ ಬಾತ್ರೂಮ್ ನೋಡಿ ಚಿಕ್ಕದಾಗಿದ್ರು ಸಹ ತುಂಬಾನೇ ಸುಂದರವಾಗಿ ಕಟ್ಕೊಟ್ಟಿದ್ದಾರೆ. ಸ್ಪೆಷಲಿ ಸರ್, ಈ ಒಂದು ಮನೆ ಕಸ್ಟಮರ್ಗೆ ಕಟ್ಕೊಟ್ಟಿದ್ದೀರಲ್ವಾ, ಏನ್ ಬಜೆಟ್ ಆಯ್ತು ಸರ್ ಟೋಟಲ್? ಸರ್, ಇದು ಟೋಟಲ್ ನಾವು 12 lakhs ಇನ್ಕ್ಲೂಡಿಂಗ್ ಕಾಂಪೌಂಡ್ ಸಂಪು ಎಲ್ಲ ಇನ್ಕ್ಲೂಡೆಡ್ ಆಗಿ ನಿಮ್ಗೆ 12 lakhs ಅಲ್ಲಿ ಕಟ್ಕೊಟ್ಟಿದ್ದೀವಿ ನಾವು. ಓಕೆ, ಯಾರಿಗೆ ಕಸ್ಟಮರ್ ಬೇಕಂದ್ರೆ ನೀವೇ ಹೌದು, ಕಟ್ಟಿಸ್ಕೊಡ್ತೀರಾ? ಎಲ್ಲ ನಾವೇ ಕಟ್ಟಿಸ್ಕೊಡ್ತೀವಿ. ಇದು ಎಷ್ಟು ಟೈಮ್ ಅಲ್ಲಿ ಮನೆ ರೆಡಿ ಆಗಿದೆ ಸರ್? ನಾವು ಒಂದು 3-4 months ಅಲ್ಲಿ ಹ್ಯಾಂಡ್ ಓವರ್ ಮಾಡ್ತೀವಿ. ಬರೀ ಗ್ರೌಂಡ್ ಫ್ಲೋರ್ ಅಂತ ಹೇಳಿದ್ರೆ, ಗ್ರೌಂಡ್ ಫ್ಲೋರ್ ಗಿಂತ ಮೇಲೆ ಹೋದ್ರೆ ಒಂದು 6 months 8 months ವರೆಗೂ ಆಗುತ್ತೆ. ಓಕೆ, ನಮ್ದು ಪ್ಯಾಕೇಜಸ್ ಬಂದ್ಬಿಟ್ಟು 1899 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ನಿಮಗೆ ನಮ್ಮದು 3 ಪ್ಯಾಕೇಜಸ್ ಬರುತ್ತೆ. ಬಡ್ಜೆಟ್ ಪ್ಯಾಕೇಜ್, ಸ್ಟ್ಯಾಂಡರ್ಡ್ ಪ್ಯಾಕೇಜ್ ಮತ್ತು ಪ್ರೀಮಿಯಂ ಪ್ಯಾಕೇಜ್ ಅಂತ. ಅದು ಮೂರದ್ದು ನಿಮಗೆ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ಕೆಳಗಡೆ ಕಾಣಿಸ್ತಾ ಇರೋ ನಂಬರ್ಗೆ ಮೆಸ್ ಕಾಲ್ ಕೊಡಿ, ಇಲ್ಲಾಂದರೆ ಕಾಲ್ ಮಾಡಿ, ನಾವು ನಿಮಗೆ ಎಲ್ಲ ಡೀಟೇಲ್ಸ್ ಕೊಡ್ತೀವಿ. ಈ ಥರ ಸುಂದರವಾಗಿರೋ ಮನೆ ನಿಮಗೆ ಬೇಕು ಅಂತ ಹೇಳಿದ್ರೆ ನೀವು ಕೆಳಗಡೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ, ನಾವೆಲ್ಲ ಅಸಿಸ್ಟೆಂಟ್ ನಿಮಗೆ ಕೊಡ್ತೀವಿ. ಸೊ ಫ್ರೆಂಡ್ಸ್, ಈಗ ಇಷ್ಟೊತ್ತು ಸೈಟ್ಸ್ ನ ಬಗ್ಗೆ ಅಂದ್ರೂ ನಾವು ನೋಡಿದ್ವಿ. ಈಗ ಆಫೀಸ್ಗೆ ಬಂದಿದ್ದೇವೆ. ಸರ್, ಆಫೀಸ್ ನ ಲೊಕೇಶನ್ ಹೇಳಿ ಸರ್, ಎಲ್ಲಿ ಬರುತ್ತೆ? ಸರ್, ಆಫೀಸ್ ಬಂದು ನಿಮಗೆ ವಿಜಯನಗರ ಶೋಭಾ ಹಾಸ್ಪಿಟಲ್ ಪಕ್ಕದಲ್ಲೇ ಇರೋದು. ಆಕ್ಚುಲಿ HDFC ಬ್ಯಾಂಕ್ ಮೇಲ್ಗಡೆ ಫಸ್ಟ್ ಫ್ಲೋರ್ ಅಲ್ಲಿ ಇರೋದು. ಓಕೆ, ಅಂಡ್ ಇದು ಬಂದು ನಿಮಗೆ ಬಸ್ ಸ್ಟಾಪ್ ಇಲ್ಲಿ ಇರೋದ್ರಿಂದ ನಿಮ್ಗೆ ಹತ್ರ ಆಗುತ್ತೆ. ಕನೆಕ್ಟಿವಿಟೀಸ್ ಏನಾದ್ರು ಈಗ ವಿಸಿಟಿಂಗ್ ಮಾಡ್ತೀರಾ ಅಂತ ಹೇಳಿದ್ರೆ ದೂರದಿಂದ ಬರೋರು ಬಸ್ ಸ್ಟಾಪ್ ಇಲ್ಲಿ ಇರೋದ್ರಿಂದ ನಿಮ್ಗೆ ಹತ್ರ ಆಗುತ್ತೆ.